ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನೋಡಿ ರಶ್ಮಿ ಅವರೇ, ಇದೊಂಥರ ಸ್ಪ್ಲಿಟ್ ಪರ್ಸನಾಲಿಟಿ ಅಂದರೆ ದ್ವಿಮುಖ ವ್ಯಕ್ತಿತ್ವ ಅಂತಾರಲ್ಲ, ಆ ಥರದ ಪ್ರಕರಣ ಇದು. ಯಾರು ನೀನು? ನಾನಿರೋದು ದುಷ್ಟರ ಶಿಕ್ಷೆಗೆ, ಶಿಷ್ಟರ ರಕ್ಷೆಗೆ. ಎಲ್ಲೇ ತಪ್ಪು ನಡೆದ್ರು ಬಂಗಾರಿ ಅವರು ದೇವಿ ವೇಷ ಹಾಕ್ಕೊಂಡು ತ್ರಿಶೂಲ ಹಿಡ್ಕೊಂಡೋಗಿ ಕೆಟ್ಟ ಕೆಲಸ ಮಾಡಿದವ್ರನ್ನ ಕೊಂದಾಕಿದ್ದಾರೆ. ಇವರೇ ಕೊಲೆಗಾರ ಅನ್ನೋ ಅನುಮಾನ ಇಟ್ಟಿದ್ ನಿಜ, ಆದ್ರೆ ಅದು ಇವತ್ತು ಸಾಬೀತಾಯ್ತು. ಏನಮ್ಮ ನೀನು ಹೇಳ್ತಿರೋದು? ನೀನೊಬ್ಳು ತೀರ್ಮಾನ ಮಾಡಿಬಿಟ್ರೆ ಆಗೋಯ್ತಾ? ಅದೆಲ್ಲ ಸುಳ್ಳು ಅಂತ ನಾವು ಸಾಬೀತು ಮಾಡ್ತೀವಿ. ನಿನ್ನ ಕೈಲಿ ಕಾನೂನು ಇರಬಹುದು, ನಮಗೆ ನ್ಯಾಯಾಲಯ ಇದೆ, ಅಲ್ಲೇ ಎಲ್ಲ ತೀರ್ಮಾನ ಆಗತ್ತೆ, ನಮಗೆ ನ್ಯಾಯ ಸಿಗುತ್ತೆ. ಮಗುವಿನಂತ ಮನಸ್ಸಿರೋ ಬಂಗಾರಿ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಅವನ ಅಪರಾಧಿ ಅಂತ ತೀರ್ಮಾನ ಮಾಡೋದು ತಪ್ಪು. ನಿಮ್ ನಂಬಿಕೆ ನಿಮ್ಗೆಮ್ಮ, ಆದ್ರೆ ಅಲ್ಲಿ ಏನಾಯ್ತು ಅಂತ ನಾನು ಹೇಳ್ತೀನಿ ಕೇಳಿ. ಇವ್ರಿಗೆ ಪ್ರಜ್ಞೆ ತಪ್ಪಿತು. ಮಂಪರ್ ಪರೀಕ್ಷೆ ಮಾಡ್ಸಕ್ಕೆ ಅಂತ ಮನೋವೈದ್ಯರ ಹತ್ರ ಕರ್ಕೊಂಡು ಹೋದ್ರು. ಆಗ ಕೊಲೆಗಳನ್ನ ಇವರೇ ಮಾಡಿದ್ದು ಅಂತ ಖುದ್ದಾಗ ಅವರೇ ಒಪ್ಕೊಂಡ್ರು. ಎಲ್ಲೇ ಏನೇ ಅನ್ಯಾಯ ನಡೆದ್ರು ಇವ್ರ ಮೈ ಮೇಲೆ ಅಮ್ನೋರ್ ಬಂದಂಗಾಗಿ, ಹುಚ್ಚಿಡ್ದಂಗಾಗಿ ಇವರೇ ಅಮ್ನೋರ್ ವೇಷ ಹಾಕೊಂಡು ದುಷ್ಟರನ್ನ ಕೊಲ್ತಿದ್ರಂತೆ. ಬರೀ ಕಳ್ಳರು ಕದಿಮರು ಮಾತ್ರ ಸುಳ್ಳು ಹೇಳೋದಿಲ್ಲ, ನಿಮ್ಮಂತ ಪೊಲೀಸ್ನವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಬರು. ಮೊದಲು ಬಂಗಾರಿಯನ್ನ ಕೊಲೆಗಾರ ಅಂದೆ, ಈಗ ಹುಚ್ಚ ಅಂತಿದ್ಯಾ? ಅವನೇನೇ ಆಗಿದ್ರು ನಮ್ಮ ಮನೆಗೆ ಸೇರಿದವನು. ನೀನೇನೇ ಸುಳ್ಳು ಹೇಳಿದ್ರು ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ಅಲ್ಲಮ್ಮ, ಇವನು ಕೊಲೆಗಾರ ಅಂತೀಯ, ಹಾಗಿದ್ಮೇಲೆ ಇವನು ಬಂಧಿಸ್ಬಿಟ್ಟು ಪೊಲೀಸ್ ಠಾಣೆಯಲ್ಲಿ ಇಟ್ಕೋಬೇಕಾಗಿತ್ತು. ಅದನ್ನ ಬಿಟ್ಟು ಇವನಿಗೆ ಪ್ರಜ್ಞೆ ತಪ್ಪಿದೆ ಅಂತ ನಮ್ಮನಿಗೆ ಯಾಕೆ ಕರ್ಕೊಂಬಂದೆ? ಇವನಿಗೆ ಚಿತ್ರ ಹಿಂಸೆ ಕೊಟ್ಟು ನಿಮ್ಮ ಪೊಲೀಸ್ ವಿಚಾರಣೆ ಮಾಡಿ ಪ್ರಜ್ಞೆ ತಪ್ಪಿಸಿದಿರಿ ಅಲ್ವಾ? ಹಾಗೆಲ್ಲ ಏನು ಮಾಡಿಲ್ಲಮ್ಮ, ನನ್ನ ನಂಬಿ. ಹಾಗೆ ಮನೋವೈದ್ಯರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. ನಾನು ಇಷ್ಟೊತ್ತು ನಿಮ್ಮ ಹತ್ರ ಏನೇನು ಹೇಳಿದ್ದೀನೋ, ಪ್ರಜ್ಞೆ ಬಂದ್ಮೇಲೆ ಅದು ಬಂಗಾರಿ ಅವ್ರಿಗೆ ಗೊತ್ತಾಗಬಾರ್ದು. ಹಾಗೇನಾದ್ರೂ ಗೊತ್ತಾದ್ರೆ ಅವ್ರ ಮನಸ್ಸಿಗೆ ಆಘಾತ ಆಗುತ್ತಂತೆ. ಈಗ ನೀನು ಹೇಳ್ತಿರೋದನ್ನ ಕೇಳಿದ್ರೆ ನನ್ನ ಎದೆ ಒಡೆದು ಹೋಗ್ತಾ ಇದೆ. ಇನ್ನು ಅವನಿಗೆ ಆಘಾತ ಆಗದೆ ಇರುತ್ತಾ? ನಿಮ್ಮ ಮನೆಯವರು ಒಂಥರ ನಾಟಕ ಆಡ್ತಾರೆ, ನೀನೊಂಥರ ನಾಟಕ ಆಡ್ತಿದ್ಯಾ. ನೋಡು, ಬಂಗಾರಿಗೆ ಹಂಗಾಯ್ತು ಹಿಂಗಾಯ್ತು ಅಂತ ಕಣಿ ಕೇಳ್ಕೊಂಡು ನಮ್ಮ ಮನೆಗೆ ಬರಬೇಡ. ಅವನಿಗೆ ಹುಚ್ಚಿಡಿದಿರ್ಲಿ, ಕೊಲೆ ಮಾಡಿರ್ಲಿ, ಅವನು ನಮ್ಮನೆಯವನು, ನಮ್ಮನೆಗೆ ಸೇರಿದವನು. ನಾವು ನೋಡ್ಕೋತೀವಿ. ನೋಡಮ್ಮ, ನೀನೀಗ ಕೊನೆದಾಗಿ ಕೇಳ್ಕೊತೀನಿ, ನಮ್ಮ ಬಂಗಾರಿಗೆ ಕೊಲೆಗಾರ ಹುಚ್ಚ ಅಂತ ಏನೇನೋ ಪಟ್ಟೆ ಕಟ್ಟಿ ಹಿಂಸೆ ಕೊಡಬೇಡ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ಅಮ್ಮ, ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ಸಾಕು ಸಾಕು, ನಿನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ನಿನ್ನ ತುಂಬಾ ಬುದ್ಧಿವಂತಲು ಅಂತ ನಮ್ಮ ಬಂಗಾರಿನೇ ನಿನ್ನ ಕೊಟ್ಟು ಮದುವೆ ಮಾಡ್ಬೇಕಂತ ಹೊರಟಿದೀವಲ್ಲ, ನಮಗೇನಾದ್ರೂ ತಗೊಂಡು ಹೊಡ್ಕೋಬೇಕು. ಬೇಡ, ಇನ್ನೊಂದು ಗಳಿಗೆ ಇಲ್ಲಿರ್ಬೇಡ, ಹೊರಟೋಗಿಲ್ಲಿಂದ. ನೀನು ಒಂದು ಕ್ಷಣ ಇಲ್ಲಿದ್ರೆ ನಮಗೆ ಹುಚ್ಚಿಡಿತೆ. ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ. ಹೋಗು, ಮೊದಲು ಹೋಗಿಲ್ಲಿಂದ. ಕೊಲೆಗಾರ ಸಿಕ್ಕುದ್ನಾ? ಸಿಕ್ಕಿದಾನೆ ಸರ್. ಅವನೇ ಕೊಲೆಗಾರ ಅನ್ನೋದು ಖಚಿತ ಆಗಿದೆ. ಯಾರದು? ಬಂಗಾರಿ. ನಾವು ಯಾರ ಮೇಲೆ ಅನುಮಾನ ಪಡ್ತಿದ್ವೋ ಅದೇ ಬಂಗಾರಿ ಸರ್. ತುಂಬ ಒಳ್ಳೆ ಸುದ್ದಿ ತಂದಿದ್ಯಾ. ಬಂಧಿಸಿದ್ದೀರಾ ಅವನ್ನ? ಇನ್ನೂ ಇಲ್ಲ ಸರ್. ಯಾಕೆ ಬಂಧಿಸಿಲ್ಲ ಕೊಲೆಗಡಕ ಬಂಗಾರಿನ? ಅವನೇ ಕೊಲೆಗಾರ ಅಂತ ಗೊತ್ತಾದ್ಮೇಲೆ ಇಮಿಡಿಯೇಟ್ ಆಗಿ ಬಂಧಿಸ್ಬೇಕು ತಾನೆ? ಆತ ಕೊಲೆಗಳನ್ನ ಮಾಡಿರೋದು ನಿಜ, ಆದರೆ ಅದನ್ನೆಲ್ಲ ಮಾಡಿರೋದು ಪ್ರಜ್ಞಾಪೂರ್ವಕವಾಗಲ್ಲ ಸರ್. ಇದೇನಮ್ಮ ಹೊಸ ರಾಗ ಆಡ್ತಾ ಇದೆಯಲ್ಲ? ಸರ್, ನಾನು ತೊಂದರೆಯಲ್ಲಿ ಸಿಕ್ಕಾಕೊಂಡಿರುವಾಗ ಬಂಗಾರಿಯವರೇ ಅಮ್ನೂರ್ ವೇಷದಲ್ಲಿ ಬಂದು ನನ್ನನ್ನು ಕಾಪಾಡಿದ್ರು ಸರ್.
ಅವರು ಅಮ್ಮನವ್ರ ರೀತಿ ವರ್ತಿಸ್ತಿದ್ದದನ್ನು ನೋಡಿ ನನಗೆ ಆಶ್ಚರ್ಯ ಅನಿಸ್ತು ಸರ್. ನಾನಿರೋದು ದುಷ್ಟರ ಶಿಕ್ಷೆಗೆ, ಶಿಷ್ಟರ ರಕ್ಷೆಗೆ. ಇಲ್ಲಿ ಯಾಕೋ ಬಂದೆ? ನಾನು ಅಮ್ಮನವ್ರ ದೇವಸ್ಥಾನ ಚಪ್ಪಲಿ ಕಾಯೋ ಬಂಗಾರಿ. ರಶ್ಮಿ ಅವರೇ, ಇಲ್ಲಿ ಏನಾಗ್ತಿದೆ? ಕೋತಿ ಕುಣಿಸ್ತಾ ಇದ್ದೀನಿ. ನೀನು ಒಂದು ಗಂಡೋಗಿ ಹೆಣ್ಣು ಮೇಲೆ ಆಕ್ರಮಣ ಮಾಡಕ್ ನಾಚಿಕೆ ಆಗಲ್ಲ ನಿನಗೆ? ಇನ್ನು ಒಂದು ಕ್ಷಣ ನನ್ನ ಕಣ್ಣೆಲ್ಲ ಕಡೆ ಇದ್ರೆ ಸಾಯಿಸ್ಬಿಡ್ತೀನಿ. ಸರ್ವನಾಶ ಮಾಡ್ಬಿಡ್ತೀನಿ ನಿನ್ನ. ಆಮೇಲೆ ಹೊಡೆದಾಡಿದ ಸುಸ್ತಿನಲ್ಲಿ ಆತ ಮೂರ್ಛೆ ಹೋದ. ಅವ್ರು ಯಾಕೆ ಈ ರೀತಿ ವರ್ತಿಸ್ತಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ಅವ್ರನ್ನ ಮನೋವೈದ್ಯರ ಹತ್ರ ಕರ್ಕೊಂಡು ಹೋದೆ. ಮುಂದೆ ಆತನ ಮಂಪರ್ ಪರೀಕ್ಷೆ ಮಾಡುವಾಗ ನಾನೇ ಎಲ್ಲ ಕೊಲೆಗಳು ಮಾಡಿದ್ದು ಅಂತ ನಿಜ ಒಪ್ಕೊಂಡ ಸರ್. ಯಾವ ರೀತಿಯಲ್ಲಾದರೂ ವಿಚಾರ ತಿಳಿಲಿ, ಅಪರಾಧಿ ಅವನೇ ಅಂತ ಗೊತ್ತಾದ ಮೇಲೆ ಬಂಧಿಸಬೇಕಾದ್ದು ನಿಮ್ಮ ಕರ್ತವ್ಯ ಅಲ್ವೇನಮ್ಮ? ಒಟ್ಟಾರೆ ನಿನಗೆ ಬಂಗಾರಿ ಮೇಲೆ ಒಂದು ರೀತಿ ಸಹಾನುಭೂತಿ ಇರೋದ್ರಿಂದ ಅವನ್ನ ಬಂಧಿಸಿ ನಿನ್ನ ವಶಕ್ಕೆ ತಗೊಳಕ್ಕಾಗ್ತಾ ಇಲ್ಲ ಅಲ್ವಾ? ಅದು ಹಾಗಲ್ಲ ಸರ್. ಒಂದು ನಿಮಿಷ ಇರು. ಏನು ಸರ್ ಇದು? ನಿನ್ನನ್ನು ಈ ಕ್ಷಣದಿಂದ ನಮ್ಮ ಪೊಲೀಸ್ ಸೇವೆಯಿಂದ ಅಮಾನತುಗೊಳಿಸ್ತಾ ಇದ್ದೀನಿ. ಅಜ್ಜಿ, ಹಿರಣ್ಮಯಿ, ಅಜ್ಜಿ. ಬಂಗಾರಿ, ಬಂಗಾರಿ, ಈಗ ಹೇಗಿದೆಯಪ್ಪ? ಪರವಾಗಿಲ್ಲ ತಾನೆ? ನಾನು ಅಂಗಡಿಗೆ ಹೊರಟಿದ್ದೆ, ಇಲ್ಲಿಗೆ ಹೇಗೆ ಬಂದೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನೀನು ಮೊದಲು ಸುಧಾರಿಸ್ಕೊ. ಹೊಟ್ಟೆ ಹಸಿತಿದ್ಯಾ? ಊಟ ತಗೊಂಬರ್ಲಪ್ಪ. ಬೇಡ ಅಜ್ಜಿ, ನನಗೇನಾಯ್ತು? ನಾನು ಯಾಕೆ ಇಲ್ಲಿ ಬಂದೆ ಅದನ್ನ ಮೊದಲು ಹೇಳಿ. ಅದು ರಶ್ಮಿ ಬಂದಿದ್ಲು. ಏನೋ ರಶ್ಮಿ ನಮ್ಮ ಮನೆಗೆ ಬಂದಿದ್ಲಾ? ಬರ್ಬೇಡ ಅಂತ ಹೇಳಿರ್ಲಿಲ್ವಾ? ಮತ್ತ್ಯಾಕೆ ಬಂದಿದ್ಲು? ನೀವ್ಯಾಕೆ ಒಳಗಡೆ ಸೇರಿಸ್ತೀರಿ ಅವಳನ್ನ? ಅವಳು ಒಬ್ಳೆ ಬಂದಿದ್ರೆ ನಾನೆಲ್ಲ ಮನೆ ಸೇರಿಸ್ತಿದ್ದೆ. ಹಂಗೆ ಉಗಿದು ವಾಪಸ್ ಕಳಿಸ್ತಿದ್ದೆ. ನಿನಗೆ ಪ್ರಜ್ಞೆ ಇರಲಿಲ್ಲ. ಅವಳೇ ನಿನ್ನ ಮನೆ ಕರ್ಕೊಂಡು ಬಂದಿದ್ದು. ಅದಕ್ಕೆ ಅವಳು ಹೇಳಿದ್ದನ್ನೆಲ್ಲ ಕೇಳಿಸ್ಕೋಬೇಕಾಯ್ತು. ಏನು ನನಗೆ ಪ್ರಜ್ಞೆ ತಪ್ಪಿತ್ತ? ನಾನೆಲ್ಲಿ ಸಿಕ್ದೆ ಅವಳಿಗೆ? ನಮ್ಮನೆಗೆ ಯಾಕೆ ಅವಳು ಕರ್ಕೊಬಂದ್ಲು? ಇದೆಲ್ಲ ಕೇಳ್ತಿದ್ರೆ ತಲೆ ಕೆಡ್ತಿದೆ. ಅವಳು ಅದನ್ನೇ ಕಣೋ ಹೇಳಿದ್ದು. ನಿನಗೆ ತಲೆ ಕೆಟ್ಟಾಗ್ಲಿಲ್ಲ. ಅಮ್ಮನವ್ರ ವೇಷ ಹಾಕೊಂಡು ತಪ್ಪು ಮಾಡಿದವ್ರನ್ನೆಲ್ಲ ಕೊಲೆ ಮಾಡ್ತಿರ್ತೀಯಂತೆ. ಸರ್, ಯಾಕೆ ಸರ್? ನೀನು ಕಳೆದ ಸತಿ ಬಂದಾಗಲೇ ಬಂಗಾರಿಯವ್ರ ಮನೆಯವ್ರ ಜೊತೆ ಎಷ್ಟು ಅಕ್ಕರೆ ಇದೆ ಅಂತ ಗೊತ್ತಾಯಿತು. ನಿನ್ನ ತನಿಖೆ ಜೊತೆ ನಾನು ಇನ್ನೊಂದು ಮೂಲದಿಂದ ವಿಚಾರಗಳನ್ನ ಸಂಗ್ರಹಿಸಿದ್ದೀನಿ. ಬಂಗಾರಿ ಮೇಲೆ ನನಗೂ ಅನುಮಾನ ಖಾತ್ರಿಯಾಗಿದೆ. ಆ ನಿಟ್ಟಿನಲ್ಲೇ ಅವನನ್ನು ಬಂಧಿಸಿ ನಾನು ವಿಚಾರಣೆ ನಡೆಸ್ತೀನಿ. ಅದಕ್ಕೆ ನಿನ್ನ ಅಮಾನತಿನ ಆದೇಶನ ಮುಂಚೆನೇ ಸಿದ್ಧ ಮಾಡಿಟ್ಟಿದ್ದೀನಿ. ಸರ್, ಅವರು ಪಾಪದವರು ಸರ್. ಉದ್ದೇಶಪೂರ್ವಕವಾಗಿ ಈ ಕೆಲಸನೆಲ್ಲ ಮಾಡಿಲ್ಲ ಅವರು. ನೋಡಮ್ಮ ರಶ್ಮಿ, ನಿನ್ನಂಥ ನಿಷ್ಠಾವಂತ ಅಧಿಕಾರನ ಕಳ್ಕೊಳ್ಳೋದಕ್ಕೆ ನಮ್ಮ ಇಲಾಖೆಗೂ ಇಷ್ಟ ಇಲ್ಲ. ಅದಕ್ಕೆ ಅಮಾನತ್ತು ಆದೇಶ ಮಾಡಿದ್ದೀನಿ. ಅಂದರೆ ಬಲವಂತದ ರಜೆ ಮೇಲೆ ಇನ್ನೊಂದಿಷ್ಟು ದಿನ ಬರೋದು ಬೇಡ. ಈ ಬಂಗಾರಿ ಪ್ರಕರಣ ಮುಗಿದ ಮೇಲೆ ನೋಡೋಣ. ಅಲ್ಲಿವರೆಗೂ ನೀನು ಈ ಕಡೆ ಸುಳಿಬೇಡ. ಹಾಗಾದರೆ ನೀವು ಬಂಗಾರಿ ಅವ್ರನ್ನ ಬಂಧಿಸ್ತೀರಾ ಸರ್? ಖಂಡಿತ ಹೌದು. ನಿನ್ನಿಂದ ಆಗೋದು ಕೆಲಸನ ನಾವು ಮಾಡ್ತೀವಿ. ಅವನು ನೆಳ್ಕೊಂಬಂದು ನಮ್ಮ ರೀತಿಯಲ್ಲಿ ವಿಚಾರಿಸಿದ್ರೆ ಸತ್ಯ ಒಪ್ಕೋತಾನೆ.
ಕೊಲೆ ಅವನೇ ಮಾಡಿದಂಥ ಖಚಿತ ಆದರೆ ಇದಕ್ಕೆಲ್ಲ ಒಂದು ಅಂತ್ಯ ಕಾಣುತ್ತೆ. ಸರ್ ಹಾಗೆಲ್ಲ ಬೇಡ ಸರ್. ಪಾಪ ಬಂಗಾರಿಯವರು ತುಂಬ ಮುಗ್ಧರು ಸರ್. ಯಾರನ್ನು ಕೊಲೆ ಮಾಡೋ ಉದ್ದೇಶ ಅವ್ರಿಗೆ ಖಂಡಿತವಾಗ್ಲೂ ಇರಲಿಲ್ಲ ಸರ್. ನಿನಗೆ ಅವತ್ತೇ ಹೇಳಿದ್ದೀನಿ, ತುಂಬ ಭಾವುಕಳಾಗಿ ಮಾತಾಡಬೇಡ ಅಂತ. ಒಬ್ಬ ಅಪರಾಧಿ ಪರವಾಗಿ ವಕಾಲತ್ತು ವಹಿಸಿ ಮಾತಾಡ್ತಿಲ್ಲ ರಶ್ಮಿ. ಇದು ತಪ್ಪಲ್ವಾ? ನಾವು ಮಾಡ್ತಾ ಇರೋ ಜಾಗ ಕೆಲಸ ತುಂಬ ಪವಿತ್ರವಾದದ್ದು. ಇಲ್ಲಿ ಕಾನೂನನ್ನು ರಕ್ಷಿಸೋದಷ್ಟೇ ನಮ್ಮ ಕೆಲಸ. ಈಗ ನೀನು ಯಾರಿಗೋ ಸಹಾನುಭೂತಿ ತೋರಿಸ್ತಾ ಒಬ್ಬ ಅಪರಾಧಿನ ಕಾಪಾಡ್ತಾ ಇದೀಯಾ, ತಪ್ಪಲ್ವಾ ರಶ್ಮಿ? ಸರ್ ಇನ್ನೇನು ಹೇಳ್ಬೇಡಮ್ಮ, ನಡಿ ನೀನು. ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿವೆ. ಸರ್ ಸರ್ ಅವಳು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇದ್ರ ಎಚ್ಚರಾಗವರೆಗೂ ಇರ್ಸ್ಕೋಬೇಕಿತ್ತು. ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ ಅವಳಿಗೆ. ಅವಳು ಇನ್ನೊಂದ್ಸಲ ತಲೆ ಇಡಬಾರ್ದು ನಮ್ಮ ಮನೆ ಕಡೆ. ಹಾಕಿ ಪೂಜೆ ಮಾಡಿ ಕಳ್ಸಿದ್ದೀನಿ ಅವಳಿಗೆ. ನೀನೇನ್ ತಲೆ ಕೆಡಿಸ್ಕೋಬೇಡ. ನಂಬಲೇಬೇಡಿ ಅವಳನ್ನ. ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸೋ ಉಸಿರು ಒಳ್ಳೆ ಅವಳು. ಪೊಲೀಸ್ ಬುದ್ಧಿ ಎಲ್ಲಿಗೆ ಹೋಗುತ್ತೆ? ನನ್ನ ಕೆಲಸ ಆಗಬೇಕು ಅಂದರೆ ಯಾರನ್ನ ಏನು ಮಾಡೋಕ್ಕೂ ಹೆಸಲ್ಲ ಅವಳು. ನಂಬಲೇಬಾರ್ದು ಅವಳನ್ನ. ಅದೇ ನಾನು ಹೇಳ್ತಿರೋದು. ಅವಳನ್ನ ನಂಬಾರದು. ಆಗ ಅವಳು ಒಬ್ಳೆ ಬಂದಿದ್ಲು. ಈಗ ಇಡೀ ಪೊಲೀಸ್ ಪಡೆಯನ್ನೇ ಕರ್ಕೊಂಡು ಬರಬಹುದು ನಿನ್ನ ಬಂದ್ಸೋದಿಕ್ಕೆ. ನನ್ ಬಂದ್ಸೋಕ ಯಾಕೆ? ಮನೋವೈದ್ಯರ ಹತ್ರ ನೀನೇ ಎಲ್ಲ ಹೇಳ್ಕೊಂಡಿದ್ಯಂತೆ. ನೀನೇ ಕೊಲೆಗಾರ ಅಂತ ಸಾಬೀತಾಗಿದ್ಯಂತೆ. ಈಗ ಅರ್ಥ ಆಯ್ತು. ಅವಳೇ ನನ್ನ ಪ್ರಜ್ಞೆ ತಪ್ಪಿಸಿ ನಾನೇ ಹೇಳಿದೆ ಅಂತ ಏನೇನೋ ಬರ್ಕೊಂಡು ನನ್ನ ಬಂದ್ಸೋಕೆ ಉಪಾಯ ಹುಡಿದಾಳೆ ಅವಳು. ಅದಕ್ಕೆ ನಾನು ಹೇಳ್ತಿರೋದು, ಅವಳು ಬಂದು ನಿನ್ನನ್ನು ಬಂಧಿಸೋದಕ್ಕಿಂತ ಮುಂಚೆ ನೀನೇ ಎಲ್ಲಾದ್ರೂ ತಲೆ ತಪ್ಪಿಸ್ಕೊಂಡ್ಬಿಡು. ನಾನು ಯಾವ ತಪ್ಪು ಮಾಡಿಲ್ಲ. ನಾನೇ ತಲೆ ತಪ್ಪಿಸ್ಕೊಳ್ಳಿ? ಯಾರು ಬರ್ತಾರೋ ಬರ್ಲಿ, ಅವ್ರಿಗೆ ನಾನು ಹತ್ರ ಕೊಡ್ತೀನಿ. ಆಟ ಮಾಡಬೇಡವೋ? ಸದ್ಯ ಅವ್ರ ಕೈ ಸಿಗ್ದಿಲ್ಲೋರಾಗಿ ನೋಡ್ಕೋ. ಬೀಸೋ ದೊಣ್ಣೆಗೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು. ನಾನು ಎಲ್ಲಿಗೂ ಹೋಗಲ್ಲ, ತಲೆ ತಪ್ಪಿಸ್ಕೊಳ್ಳಲ್ಲ. ಯಾರು ಬರ್ತಾರೋ ಬರ್ಲಿ, ಏನ್ ಮಾಡ್ತಾರೋ ಮಾಡ್ಲಿ. ತಪ್ಪಾಗೋಯ್ತು. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು. ಬಂಗಾರಿಯವ್ರ ವಿಷಯನ ನಾನು ಕಮಿಷನರ್ ಅವ್ರ ಹತ್ರ ಹೇಳಬಾರ್ದಿತ್ತು. ಬಂಗಾರಿಯವ್ರನ್ನ ಬಂಧಿಸ್ತಾರೆ, ಆತ ನಾನೇ ಅಪರಾಧಿ ಅಂತ ಒಪ್ಕೊಳ್ಳೋವರೆಗೂ ಚಿತ್ರಹಿಂಸೆ ಕೊಡ್ತಾರೆ. ಪೊಲೀಸ್ ಹಿಂಸೆನ ಬಂಗಾರಿಯವರು ಹೇಗೆ ತಡ್ಕೋತಾರೋ ಏನೋ. ಆದರೆ ಬಂಗಾರಿಯವರು ಪಾಪ, ಆತ ಬೇಕು ಅಂತ ಮಾಡಿದ್ದಲ್ಲ. ಬೇರೆಯವ್ರನ್ನ ಕೊಂದರೂ ಕಷ್ಟದಲ್ಲಿರೋರನ್ನ ಕಾಪಾಡಿದ್ದಾರೆ. ಇದನ್ನೇ ದೇವರು ಕೂಡ ಮಾಡೋದು. ಆದರೆ ಯಾರೂ ಇದನ್ನು ಒಪ್ಪೋದಿಲ್ಲ. ಅದರಲ್ಲೂ ಕಾನೂನು ಪಾಲಕರಂತೂ ಇದನ್ನು ನಂಬೋದೇ ಇಲ್ಲ. ಸತ್ಯ ಹೇಳೋ ಬರದಲ್ಲಿ ಬಂಗಾರಿಯವ್ರ ವಿಷಯ ಎಲ್ಲ ಒದರ್ಬಿಟ್ಟೆ. ಇವಾಗೇನು ಮಾಡೋದು? ಹೇಗಾದರೂ ಮಾಡಿ ಬಂಗಾರಿಯವ್ರನ್ನ ಸದ್ಯದ ಪರಿಸ್ಥಿತಿಯಿಂದ ಕಾಪಾಡಬೇಕು. ಏನಾದರೂ ಮಾಡಿ ನಿರೀಕ್ಷಣಾ ಜಾಮೀನು ತಗೊಳ್ಳೇಬೇಕಿವತ್ತು. ಬೀಸೋ ದೊಣ್ಣೆಯನ್ನು ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರೆ. ಅದೊಂದೇ ದಾರಿ ಉಳಿದಿರೋದೀಗ. ಈಗ ಅದೇ ಸರಿ. ಯಾರಾದರೂ ಒಳ್ಳೆ ವಕೀಲರನ್ನು ಹಿಡಿದು ನಿರೀಕ್ಷಣಾ ಜಾಮೀನ ತಗೋಬೇಕು ಮೊದಲು. ನಾನು ಮಾಡ್ದಿರೋ ಕೊಲೆಗಳನ್ನ ನನ್ನ ತಲೆ ಕಟ್ಟಿ
ಅವಳು ಮರಿಬೇಕಂತಿದ್ದಾಳೆ ಆ ಪೊಲೀಸ್ ಅಧಿಕಾರಿ. ಯಾರು ಬರ್ತಾರೋ ಬರ್ಲಿ, ನಾನು ನೋಡೇ ಬಿಡ್ತೀನಿ. ಇಷ್ಟೊಂದು ಹಠ ಒಳ್ಳೇದಲ್ಲ ಕಣೋ ಬಂಗಾರಿ. ಪೊಲೀಸರು ಅಂದ್ರೆ ಸುಮ್ಮನೆ ಅಲ್ಲ, ಒಬ್ಬರಲ್ಲ ಇಬ್ಬರಲ್ಲ, ಇಡೀ ಪೊಲೀಸ್ ಪಡೆನೇ ಅವ್ರ ಹಿಂದೆ ಇರುತ್ತೆ ಕಣೋ. ನೋಡು, ನಮ್ಗಳನ್ನ ಲೆಕ್ಕಕ್ಕಿಟ್ಕೋಬೇಡ ಕಣೋ. ಆ ಮಗು ಮುಖ ನೋಡ್ಕೊಂಡಾದ್ರು ನೀನ್ ಅವಳ ಕಣ್ಣೆದ್ರಿಗಿರ್ಬೇಕು ಕಣೋ. ಮಗಳೇ, ನನಗೆ ಭಯ ಆಗತ್ತಪ್ಪ. ನೀನು ಹಿಂಗೆಲ್ಲ ನಾನು ಒಬ್ಬಳನ್ನೇ ಬಿಟ್ಟು ಹೋದ್ರೆ. ನೀನ್ ಜೈಲ್ ಪಾಲಾದ್ರೆ ಆ ಮಗು ಗತಿ ಏನು? ನನಗ್ ಗೊತ್ತಿದೆ ಕಣೋ, ನೀನು ನಿರಪರಾಧಿ, ಅಂತ ಕೆಲಸ ಮಾಡೋನಲ್ಲ ಅಂತ. ಆದ್ರೆ ಸಂದರ್ಭ ನಿನ್ನ ವಿರುದ್ಧ ಇದೆ ಕಣೋ. ಇಂಥ ಸಮಯದಲ್ಲಿ ನೀನು ಸ್ವಲ್ಪ ತಾಳ್ಮೆಯಿಂದ ನಡ್ಕೋಬೇಕು. ಸದ್ಯಕ್ಕೆ ನೀನು ಕಣ್ಮರೆಯಾಗಿರೋದೇ ಒಳ್ಳೇದು. ಬಚ್ಚಿಟ್ಕೋತೀನಿ. ಆದ್ರೆ ಎಲ್ಲಿ ಹೇಗೆ? ಈಗಾಗಲೇ ಎಲ್ಲ ಕಡೆ ಬಂದೋಬಸ್ತ್ ಮಾಡಿ ನಾಕಾಬಂದಿ ಬೇರೆ ಹಾಕಿರ್ತಾರೆ. ನೋಡು, ಇಲ್ಲೇ ನಮ್ಮೂರಲ್ಲೇ ನಿಮ್ಮ ತಾತವ್ರ ಸ್ನೇಹಿತ ಸೋಮನಾಥ್ ಅವ್ರ ಮನೆ, ಹಳೆ ಮನೆ ಖಾಲಿ ಇದೆ. ನೀನು ಅಲ್ಲೋಗಿ ಬಚ್ಚಿಟ್ಕೊಂಡ್ಬಿಡು. ಊಟದ ವ್ಯವಸ್ಥೆ ಎಲ್ಲ ನಾನು ನೋಡ್ಕೋತೀನಿ. ನೀನು ಹೋಗಿ ಅಲ್ಲಿ ಬಚ್ಚಿಟ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಅನುಮಾನನೂ ಬರಲ್ಲ. ಸರಿ, ಹಾಗೆ ಆಗ್ಲಿ. ಹೇಳಿ, ಏನು ವಿಷಯ? ಸರ್, ಅದು ಮುಂಗಡವಾಗಿ ಜಾಮೀನು ಬೇಕಾಗಿತ್ತು. ಅಯ್ಯಯ್ಯೋ, ಅದೇಗೆ ಸಾಧ್ಯ ಮೇಡಮ್? ಇವತ್ತು ಶುಕ್ರವಾರ, ಆಲ್ರೆಡಿ ಮಧ್ಯಾಹ್ನ ಆಗೋಯ್ತು. ನಾವು ಕೋರ್ಟ್ಗೆ ಹೋಗೋಷ್ಟೊತ್ತಿಗೆ 4 ಗಂಟೆ ಆಗಿರುತ್ತೆ. ಕೋರ್ಟಿನ ಕೆಲಸ ಕಾರ್ಯ ಮುಗಿದು ನ್ಯಾಯಾಧೀಶರು ಮನೆಗೆ ಹೊರಟಿರ್ತಾರೆ. ನೀವು ಬೇಗ ಬರೋದಲ್ವಾ? ಅದು ಇವಾಗಲೇ ಗೊತ್ತಾಗಿದ್ದು, ಪರಿಸ್ಥಿತಿ ಕೈ ಮೀರಿದೆ ಅಂತ. ಯಾರ ಬಗ್ಗೆ, ಏನು ವಿಷಯಕ್ಕೆ ನಿರೀಕ್ಷಣಾ ಜಾಮೀನು? ಬಂಗಾರಿ ಅಂತ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೊಲೆ ಕೇಸ್ನಲ್ಲಿ ಬಂಧಿಸೋ ಸಾಧ್ಯತೆಗಳಿದೆ. ಇದೊಳ್ಳೆ ತಮಾಷೆ ಇದೆಲ್ಲ ಮೇಡಮ್. ನೀವೇ ಪೊಲೀಸು, ನೀವೇ ಬಂಧಿಸಿರೋರಿಗೆ ಜಾಮೀನು ಕೇಳ್ತೀರಲ್ಲ. ನೀವು ಅವ್ರನ್ನ ಬಂಧಿಸದೆ ಹೋದರೆ ಆಯಿತು. ಅದು ಬಿಟ್ಟು ಈ ನಿರೀಕ್ಷಣಾ ಜಾಮೀನೆಲ್ಲ ಯಾಕೆ ಬೇಕು? ಅದು ನಾನು ಸುಮ್ಮನಿದ್ರು ಮೇಲಿನವ್ರು ಸುಮ್ಮನೆ ಇರಬೇಕಲ್ವಾ? ಓಹೋ, ತುಂಬ ಬೇಕಾದವ್ರಾ? ಬಂಧು ಬಳಗನ? ಬಂಧು ಬಳಗ ಅಂತೇನಿಲ್ಲ ಸರ್, ಅವರು ತುಂಬ ಅಮಾಯಕ ಸರ್. ನೀವು ಮನ್ಸು ಮಾಡಿದ್ರೆ ಜಾಮೀನು ತಗೊಳಕ್ ಸಾಧ್ಯ ಇದೆ. ದಯವಿಟ್ಟು ಸಹಾಯ ಮಾಡಿ ಸರ್. ನಾನು ಮನಸ್ಸು ಮಾಡಿ ಪ್ರಯೋಜನ ಇಲ್ಲಮ್ಮ, ನ್ಯಾಯಾಧೀಶರು ಮನಸ್ಸು ಮಾಡಬೇಕು. ಏನು ಮಾಡೋದು, ಈಗೀಗ ಅವರೇ ಕಿತ್ತಾಡ್ತಾ ಇದ್ದಾರೆ. ಏನಾದರೂ ಆಗಲಿ ನಿಮ್ಮ ಕೆಲಸ ನೀವು ಮಾಡಬೇಕು, ನಮ್ಮ ಕೆಲಸ ನಾವು ಮಾಡಬೇಕು. ನಡೀರಿ ಹೋಗೋಣ, ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ. ಯಾರಮ್ಮ ಹೊರಗಡೆ ಇರೋದು? ಆಚೆ ಬನ್ನಿ, ಸಾಹೇಬ್ರು ಬಂದಿದ್ದಾರೆ. ಪೊಲೀಸ್ನವರು ನೀವೆಲ್ಲ ಯಾಕೆ ಬಂದಿದ್ದೀರಿ? ಏನಾಯ್ತು? ಸುಮ್ಮನೆ ನಾಟಕ ಆಡಬೇಡಿ. ಆ ಕೊಲಗಡಕ ಬಂಗಾರಿ ನಾಚೆ ಕರೀರಿ. ಬಂಗಾರಿನ ಅವನ ಮನೇಲಿಲ್ಲ. ಮನೇಲಿಲ್ಲ? ಎಲ್ಲೋಗಿದ್ದಾನೆ? ಗೊತ್ತಿಲ್ಲ. ಗೊತ್ತಿಲ್ವಾ? ಸುಳ್ಳು ಹೇಳ್ಬೇಡಮ್ಮ. ಅವ್ನು ನಿನಗೇನಾಗಬೇಕು? ಅವನು ನನ್ನ ಮೊಮ್ಮಗಳ ಗಂಡ. ಓ, ಮೊಮ್ಮಗಳು ಗಂಡ ಹೊರಗಡೆ ಹೋಗ್ಬೇಕಾದ್ರೆ ಅಜ್ಜಿಗೆ ಹೇಳ್ದೆ ಹೋಗ್ತಾನ? ಎಲ್ಲಿಗೋಗಿದ್ದಾನೆ ಅಂತ ಹೇಳ್ರಿ. ಒಬ್ಬ ಕೊಲೆಗಡಕನ್ನ ಕಾಪಾಡೋದಕ್ಕೋಸ್ಕರ ನಮ್ಮ ಕೆಲ್ಸಕ್ಕೆ ಅಡ್ಡಿಪಡಿಸಿದ್ರಿಂದ ನಿಮ್ಮನ್ನು ಒಳಗಾಕ್ಬೇಕಾಗುತ್ತೆ. ಅಯ್ಯಯ್ಯೋ, ಬೇಡಿ. ಬಂಗಾರಿ ಮನೇಲಿದ್ದಿದ್ದಕ್ಕೆ ನನ್ನನ್ನು ಯಾಕೆ ಒಳಗೆ ಹಾಕ್ತೀರಿ? ಇನ್ನು ಯಾರ್ಯಾರಿದ್ದೀರಾ ಮನೇಲಿ? ನಾನು ಮತ್ತು ಬಂಗಾರಿ ಮಗಳು ಹಿರಣ್ಮಯಿ, ನಾವಿಬ್ಬರೇ ಇರೋದು. ಅವಳು ಶಾಲೆಗೆ ಹೋಗಿದ್ದಾಳೆ.
ಎಲ್ಲ ತಯಾರಿ ಮಾಡ್ಕೊಂಡೇ ಇದ್ದೀರಾ. ಹೋಗ್ರಿ, ಅವ್ನು ಒಳಗಿದ್ರೆ ಹೇಳ್ಕೊಂಬೋಗ್ರಿ. ಅಯ್ಯಯ್ಯೋ ಬೇಡಿಯಪ್ಪ, ಇದುವರೆಗೂ ನಮ್ಮ ಮನೆ ಮುಂದೆ ಪೊಲೀಸ್ ಗೀಲಿಸ್ ಅಂತ ಬಂದಿಲ್ಲ. ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಮೂಡ್ ಕಾಲಲ್ಲೆಲ್ಲ ಮನೆ ಒಳಗಡೆ ಹೋಗ್ಬೇಡಿ. ಈ ಅಜ್ಜಿ ಮಾತು ಕಟ್ಕೊಂಡೇನೋ, ಹೋಗಿ ಹುಡುಕಿ ಹೇಳ್ಕೊಂಬೋಗ್ರಿ. ಅಯ್ಯಯ್ಯೋ ಬೇಡ್ರಪ್ಪ. ಬಚ್ಚಿಟ್ಕೋತೀನಿ, ಆದ್ರೆ ಎಲ್ಲಿ ಹೇಗೆ ಈಗಾಗಲೇ ಎಲ್ಲ ಕಡೆ ಬಂದೋಬಸ್ತ್ ಮಾಡಿ ನಾಕಾ ಬಂದಿ ಬೇರೆ ಹಾಕಿರ್ತಾರೆ. ನಿಮ್ಮ ತಾತವ್ರ ಸ್ನೇಹಿತ ಸೋಮನಾಥ್ ಅವ್ರ ಮನೆ, ಹಳೆ ಮನೆ ಖಾಲಿ ಇದೆ. ನೀನು ಅಲ್ಲೋಗಿ ಬಚ್ಚಿಟ್ಕೊಂಡ್ಬಿಡು.